ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಂಬಿಕಾ ಸ್ವೀಟ್ ಥಿಂಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ ಅಂತಲೇ ಹೇಳ್ಬೋದು. ನೋಡ್ಬೋದು, ಇವತ್ತು ಸೋಮವಾರ ಆಗಿದ್ದ ಕಾರಣಕ್ಕೆ ಮನೆಯೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತೇನಪ್ಪ ಅಂದರೆ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ನಿನ್ನೆ ಮಾಲೆ ಅಮಾವಾಸ್ಯೆ ಇತ್ತಲ್ಲ, ಇವತ್ತು ಪಾಡ್ಡೆ ಅಂತೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನೋಡ್ಬೋದು ಎಷ್ಟೆಲ್ಲ ಸಾಮಾನು ಇದ್ದು. ಒಂದು ಸ್ವಲ್ಪ ರೇಷನ್ ಎಲ್ಲ ಖಾಲಿಯಾಗಿತ್ತು, ಅವೆಲ್ಲ ಬಾಕ್ಸ್ನೂ ಖಾಲಿಯಾಗಿದ್ವು. ಹಾಗಾಗಿ ಎಲ್ಲ ಕ್ಲೀನಿಂಗ್ ಎಲ್ಲ ವಾಶ್ ಎಲ್ಲ ಮಾಡಿಕೊಂಡು ಸ್ವಲ್ಪ ನೀರೆಲ್ಲ ಬಸಿಲಿ ಅಂತೇಳಿ ಒಂದು ಸ್ವಲ್ಪ ಡ್ರೈ ಆಗಲಿ ಅಂತೇಳಿ ಸ್ವಲ್ಪ ಬಿಸಿಲಿಗೆಲ್ಲ ಹಾಕಿದ್ದೀನಿ. ನೋಡ್ಬೋದು ಇಷ್ಟು ಸಾಮಾನು ಎಲ್ಲ ತೊಳೆದ್ರಾಗ ಸಾಕಾಗಿ ಹೋಯ್ತು ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ನೀಟಾಗಿ ತೊಳ್ಕೊಳ್ಳಿಲ್ಲ ಅಂದರೆ ಮನಸ್ಸಿಗೆ ಏನೋ ಒಂಥರ ಬೇಜಾರು ಅನಿಸುತ್ತೆ. ಹಾಗಾಗಿ ಅಷ್ಟು ತೊಳ್ಕೊಂಡ್ಬಿಟ್ಟು ಇದು ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಊಟಕ್ಕೆ ಬಂದುಬಿಟ್ಟು ಸಿಂಪಲ್ಲಾಗಿ ಚಿತ್ರಾನ್ನ, ಆಲೂಗಡ್ಡೆ ಬಜ್ಜಿನ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಪುಡಿನ ಹಾಕ್ಕೊಂಡು ಸಿಂಪಲ್ಲಾಗಿ ನಾನು ಹಸ್ಬೆಂಡ್ ಊಟ ಮಾಡಿದ್ವಿ. ಊಟ ಮುಗಿಸ್ಕೊಂಡು ಅವ್ರ ಆಫೀಸಿಗೆ ಹೊರಟರು. ಇನ್ನು ನಾನು ನಿನ್ನೆದನ್ನು ಒಂದು ಸ್ವಲ್ಪ ಲಾಗು ಶೇರ್ ಮಾಡಿದ್ದೀನಿ. ನಮ್ಮ ಸಿಸ್ಟರ್ ಮನೆಯಲ್ಲಿ ನೋಡ್ಬೋದು ಸಿಂಪಲ್ಲಾಗಿ ಎಣ್ಗಾಯಿ ಪಲ್ಯ ಮಾಡಿದರು. ಅವರು ಚೆನ್ನಾಗಿ ಮಾಡಿದರು, ನಮ್ಮ ಅಕ್ಕ ಅಂತಲೇ ಹೇಳ್ಬೋದು. ಯಾಕಂದರೆ ನನಗೆ ಆ ಥರ ಮಾಡೋಕ್ಕೆ ಬರಲ್ಲ. ಆ ರೆಸಿಪಿನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ, ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೆ ನಾನು. ಹಾಗಾಗಿ ಆ ವಿಡಿಯೋನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಶೇರ್ ಮಾಡ್ಕೊಂಡಿದ್ದೆ. ರೊಟ್ಟಿಗಂತೂ ಹೇಳೋಕ್ಕಾಗಲ್ಲ, ಆ ಥರ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ನಮ್ಮ ಅಕ್ಕ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಅಕ್ಕನ ಕಡೆಯಿಂದನೇ ಮಾಡಿಸಿದ್ದೆ. ನಿನ್ನೆ ಸಂಡೇ ಇತ್ತಲ್ವ, ಹಾಗಾಗಿ ಅಕ್ಕನ ಮನೆಗೆ ಹೋಗಿದ್ದೆ ನಾನು. ಅಲ್ಲಿನೂ ಒಂದು ಸ್ವಲ್ಪ ವೀಡಿಯೋನ ತಗೊಂಡ್ಬಂದಿದ್ದೆ. ಹಾಗಾಗಿ ಇವತ್ತು ಆ ವಿಡಿಯೋನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಒಂದು 10 ನಿಮಿಷದಲ್ಲಿ ಮಾಡಿಕೊಟ್ಲು ಅಕ್ಕ ಎಣ್ಗಾಯಿ ಪಲ್ಯ ಅಂತಲೇ ಹೇಳ್ಬೋದು. ಅಷ್ಟು ರುಚಿಯಾಗಿತ್ತು ತಿನ್ನೋದಕ್ಕೆ. ಯಾಕಂದರೆ ನಾವೇನು ಮಾಡ್ತೀವಿ ಅಂದರೆ ನಾವು ಒಂದು ಬೇರೆಯೇ ಮಾಡ್ತೀವಿ, ಆದರೆ ಅಕ್ಕನ ಕೈ ರುಚಿ ಅಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಈ ವಿಡಿಯೋ ನೀವು ನೋಡಿದರೆ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಮಾಡಿದ್ರು, ಅಗ್ದಿ ಸಿಂಪಲ್ಲಾಗಿ ಅವರು ರೆಸಿಪಿನ ಶೇರ್ ಮಾಡಿಕೊಟ್ರು ನನಗೆ ಅಂತಲೇ ಹೇಳ್ಬೋದು. ನಾನು ನೆಕ್ಸ್ಟ್ ಟೈಮ್ ಇದೇ ರೆಸಿಪಿನ ನಾನು ಮನೆಯಲ್ಲಿ ಮಾಡ್ತೀನಿ ಅಕ್ಕ ಅಂತ ಹೇಳಿ ಬಂದಿದ್ದೆ. ಹಾಗಾಗಿ ಜೋಳದ ರೊಟ್ಟಿನೂ ಮಾಡಿದ್ರು ಅಕ್ಕ, ಟಕನೇ ಮಾಡಿದ ಅಕ್ಕ. ಬಳಿ ತೊಗೊಂಡಿದ್ರಂತ, ಬಳಿನೂ ವೀಡಿಯೋಲಿ ಶೇರ್ ಮಾಡಿದ್ರು ಅಂತಲೇ ಹೇಳ್ಬೋದು. ಜೋಳದ ರೊಟ್ಟಿ ಜೊತೆಗಂತೂ ಹೇಳೋಕ್ಕಾಗಲ್ಲ, ಆ ಥರ ಟೇಸ್ಟಿಯಾಗಿತ್ತು. ಆಮೇಲೆ ಅದ್ರ ಜೊತೆಗೇ ಅಮ್ಮ ಬಂದುಬಿಟ್ಟು ಹಸಿಮೆಣ್ಸಿನ್ಕಾಯಿ ಚಟ್ನಿನೂ ಮಾಡಿದರು. ರೊಟ್ಟಿ ಇದೆಯಲ್ಲ, ಚಟ್ನಿನೂ ಚೆನ್ನಾಗಿರುತ್ತೆ ಅಂತೇಳಿ ಸಿಂಪಲ್ಲಾಗಿ ಮಾಡಿಕೊಟ್ರು ಅಮ್ಮನೂ ಹಸಿಮೆಣ್ಸಿನ್ಕಾಯಿ ಚಟ್ನಿನೂ. ಆ ವಿಡಿಯೋನೂ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಸಿಂಪಲ್ಲಾಗಿ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊಂಡು ನೀಟಾಗಿ ಹುರ್ಕೊಂಡ್ಬಿಟ್ಟು ಅದನ್ನು ಒಳ್ಳಲ್ಲಿ ಹಾಕಿ ಜಜ್ಜಿದ್ರು. ಮಿಕ್ಸಿಗಾದರೂ ಹಾಕ್ಕೋಬೋದಾಗಿತ್ತು, ಆದರೆ ಜಜ್ಜಿ ನೀಟಾಗಿ ಸಿಂಪಲ್ಲಾಗಿ ಮಾಡಿದ್ರು. ಅಷ್ಟೇ ವೀಡಿಯೋ ಮಾಡಿಕೊಂಡೆ. ನೋಡ್ಬೋದು ನಾನು ಒಂದು ಸಣ್ಣದಾಗಿ ಸ್ಯಾರಿ ಬಿಸ್ನೆಸ್ನ ಮನೆಯಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ. ಹಾಗಾಗಿ ನೋಡ್ಬೋದು ಇದು ಕಾಟನ್ ಸ್ಯಾರೀಸು, ಒಳ್ಳೆ ಕ್ವಾಲಿಟಿ ಸ್ಯಾರೀಸ್ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ನಮಗೆ ಡೈಲಿ ವೇರ್ ಆಯಿತು, ಎಲ್ಲೇನು ಫಂಕ್ಷನಿಗೆ ಆಯಿತು ಹಾಕ್ಕೊಂಡು ಹೋದರೆ ಸೂಪರ್ ಟೇಸ್ಟ್ ಅನ್ಬೋದು. ಅದರಲ್ಲಿ 7 ಕಲರ್ಸ್ ಇದ್ದಾವೆ ಸ್ಯಾರೀಸ್ ಅಂತಲೇ ಹೇಳ್ಬೋದು. ಅಷ್ಟನ್ನು ಸ್ಯಾರೀಸ್ನ ನಾನು ಇದು ಮಾಡ್ಕೊಂಡಿದ್ದೆ. ಆಮೇಲೆ ಮೈಸೂರು ಸಿಲ್ಕಲ್ಲಂತೂ ಸಖತ್ ಟ್ರೆಂಡಿಂಗ್ ಸ್ಯಾರಿ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದ್ದು ಸೀರೆನೂ. ನಾನು ಅದನ್ನು ಒಂದು ಸ್ವಲ್ಪ ತೊಗೊಂಬಂದಿದ್ದೆ, ಆಲ್ರೆಡಿ ಸೇಲ್ ಆಯಿತು. ಈಗ ಇನ್ನು ಮುಂದೆ ನೀವು ಇದೇ ಥರ ಸಪೋರ್ಟ್ ಮಾಡಿದರೆ ನಾನು ಆನ್ಲೈನಲ್ಲಿನೂ ನಿಮಗೆ ಸೀರೆನ ತರಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ಈ ವಿಡಿಯೋ ಫುಲ್ ನೋಡಿ ಇಷ್ಟೆಲ್ಲ ಸಪೋರ್ಟ್ ಮಾಡಿದರೆ ಅಂದರೆ ನಿಮ್ಗೆ ಯಾವಾಗಲೂ ಚಿರಋಣಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಸಪೋರ್ಟ್ ಮುಂದೆನೂ ಇದೇ ಥರ ಸಪೋರ್ಟ್ ಮಾಡಿ ನನಗೆ ಅಂತ ಹೇಳ್ತಾ, ನನ್ನ ಚಾನಲ್ ಯಾರಾದರೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬರ್ ಮಾಡಿಕೊಂಡು ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ಎಂಡ್ವರೆಗೂ ನೋಡಿದರೆ ನಿಮ್ಗೆ ನೆಕ್ಸ್ಟ್ ಸಬ್ಸ್ಕ್ರೈಬರ್ ಮಾಡಿಕೊಂಡು ಹಾಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಏನು ಹೊಸ ವೀಡಿಯೋಸ್ ಬರುತ್ತಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ನಾನು. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಹೊಸ ಲಾಗೊಂದಿಗೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ, ಇಲ್ಕಲ್ ಸೀರೆನೂ ನೋಡ್ಬೋದು ಸಖತ್ತಾಗಿದ್ದಾವೆ ಸ್ಯಾರೀಸ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್.